ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ವಿಡಿಯೋ ಫುಲ್ ನೋಡಿ, ಇಷ್ಟಪಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ರವೆ ಬಿಸ್ಕೆಟ್ ಮಾಡೋಕ್ಕೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಈಗ ಸಾಸಿವೆ 1/4 ಟೀ ಸ್ಪೂನು, ಜೀರಿಗೆ ಹಾಕಿದ್ದೀನಿ. ಆಮೇಲೆ ಈಗ ಕರಿಬೇವು, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ನನಗೆ ಮದುವೆ ಆದ ಹೊಸರಲ್ಲಿ ನನ್ನ ಫ್ರೆಂಡ್ ಕೊಟ್ಟಿದ್ದ ರೆಸಿಪಿ. ಇದು 38 ವರ್ಷದ ಹಿಂದಿಂದು. 1 ಬೌಲು ಚಿರೋಟಿ ರವೆ, 1 ಬೌಲು ಮೈದಾ, ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಈಗ ಒಗ್ಗರಣೆ ಕೊಟ್ಕೊಂಡಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮುಂಚೆ ಇದನ್ನು ಸ್ಪೂನಲ್ಲಿ ಇದು ಮಾಡ್ಕೊಳ್ಳಿ, ಮಾಮೂಲಿ ಬಿಸಿ ಇರುತ್ತಲ್ಲ ಅದಕ್ಕೆ ಮರಿಬೇಡಿ. ಕೈ ಹಾಕ್ಬಿಟ್ರೆ ಮರೆತು ಸುಟ್ಟೇ ಬಿಡುತ್ತೆ. ಆಮೇಲೆ ಇದಕ್ಕೆ ಉಪ್ಪು ಹಾಕೋಣ. ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ನೀರು ಬೇಡ, ಸ್ವಲ್ಪನೇ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೇನು ಖಾರದ ಪುಡಿ ಬೇಕಿಲ್ಲ. ಬೇಕು ಅಂದರೆ ನಿಮಗಿನ್ನೂ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ರೆ ಬೇಕಿಲ್ಲ, ಅಷ್ಟೇ. ಚೆನ್ನಾಗಿ ನಾದ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಹಂಗೆ ಮಾಡಿ ಒಂದು 10 ನಿಮಿಷ ಇಡೋಣ. ಈಗ ಹಾಕ್ತಾ ಇದ್ದೀನಿ. ತೆಳ್ಳಗೆ ತಟ್ಕೊಳ್ಳಿ ಆದಷ್ಟು. ತುಂಬ ಟೇಸ್ಟಿಯಾದ ರವೆ ಬಿಸ್ಕೆಟ್ಟು ತಿನ್ನಲು ರೆಡಿ. ಮಾಡಿ ನೋಡಿಬಿಟ್ಟು ತಿಂದುಬಿಟ್ಟು ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ.